ಓಕೆ ಸ್ನೇಹಿತರೆ, ಇವಾಗ ಟೈಮ್ ಬಂದು 7:45 ಆಗಿದೆ. 7:35 ಆಗ್ತಾಯಿದೆ. ಸೊ ಬಾಯ್ ಬಾಯ್ ಧನುಷ್ಕೋಟಿ, ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಅಲ್ಲಿವರೆಗೂ ನೋಡಿದ್ರೆ ಹೆಂಗೆ ಆಡ್ತಾಯಿದೆ. ಬೆಳಗ್ಗೆ ಒಂದು ಸ್ವಲ್ಪ ಚಚಾಡ್ಕೊಂಬಂದ್ಬಿಟ್ಟೆ, ಯಾಕಂದರೆ ಸನ್ರೈಸ್ ಬೇಗ ಆಗ್ಬಿಡುತ್ತೆ ಅಂತ. ಸೊ ಇವಾಗ ಆರಾಮಾಗಿ ಪೀಸಾಗಿ ಹೋಗಿದ್ರೆ ಆಯಿತು. ಕೋಟೆಯಲ್ಲಿ ಗಾಡಿ ಓಡ್ಸೋಕ್ಕೆ ಒಂಥರ ಚೆಂದಾಗಿರೋ. ಇನ್ನೊಂದು ಪ್ರೌಡ್ ಮೂಮೆಂಟ್ ಏನು ಗೊತ್ತಾ, ಇಂಡಿಯಾಸ್ ಹೈಯೆಸ್ಟ್ ಮೋಟರೇಬಲ್ ಪಾಸ್ಗೂ ಹೋಗಿ ಬಂದಾಗಿದೆ. ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾಗೂ ಕಂಪ್ಲೀಟ್ ಆಗಿದೆ. ಇನ್ನು ಕನ್ಯಾಕುಮಾರಿ ಒಂದು ಬೈಕಲ್ಲಿ ಒಂದು ಪೆಂಡಿಂಗ್ ಇದೆ. ಕನ್ಯಾಕುಮಾರಿನೂ ನೆಕ್ಸ್ಟು ಮಾಡ್ತೀನಿ. ಹಾಗೆ ಕಾಶ್ಮೀರ, ಕನ್ಯಾಕುಮಾರಿ, ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ, ಧನುಷ್ಕೋಟಿ, ರಾಮೇಶ್ವರಮ್ಮು, ಹಾಗಾಗಿ ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಬರಬೇಕು. ಅದು ಒಳ್ಳೆ ಮಜಾ ಸಿಗುತ್ತೆ ನಮಗದು. ಒಂದು ಸತಿಗೆ ಹಂಗೂ ಪ್ಲ್ಯಾನ್ ಮಾಡ್ಕೊಂಡ್ವಿ. 12 ಜ್ಯೋತಿರ್ಲಿಂಗ 1-2 ತಿಂಗಳು ರಜಾ ಹಾಕ್ಕೊಂಡು ಹೊಟ್ಬಿಡೋಣ ಅಂದ್ಕೊಂಡೆ. ಬಟ್ ಒಂದೊಂದು ರೈಡ್ಗೂ ಒಂದೊಂದು ಥ್ರಿಲ್ ಸಿಗಬೇಕಲ್ಲ ಅಂದ್ಬಿಟ್ಟು ಹೋಲ್ಡ್ ಮಾಡಿಟ್ಟಿದ್ದೀನಿ. ಅದು ಯಾವಾಗ ಆಗುತ್ತೋ ಏನು ಕಥೆನೋ ಗೊತ್ತಿಲ್ಲ ಇದುವರೆಗೂ. ಈ ಟೈಮಲ್ಲಿ ಕಾಸಿದ್ದರೆ ರಜಾಗಳಿರೋದಿಲ್ಲ, ರಜೆ ಇದ್ದರೆ ಕಾಸಿರೋದಿಲ್ಲ. ಆ ಥರ ಆಗೋಗುತ್ತೆ ಸಿಚುವೇಶನ್. ಮಾಡಬೇಕಲ್ಲ ಒಟ್ಟಿನಲ್ಲಿ. ಇಲ್ಲೊಂದು ಕೋದಂಡರಾಮ ಸ್ವಾಮಿ ಟೆಂಪಲ್ ಇದೆ, ಅದಕ್ಕೆ ನೋಡ್ಕೊಂಡು ಬರೋಣ ಅಂತ. ಇಲ್ಲಿ ನೋಡಿ, ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾದಲ್ಲಿ ನಮ್ಮ ಅರ್ಜುನ. ಇಲ್ಲಿ ಮ್ಯಾಪಿಂಗ್ ನೋಡಿ ಇಲ್ಲಿ ಹೆಂಗಿದೆ ಅಂತ. ರೋಡೇ ಎಂಡು ಅಲ್ಲಿಗೆ. ಕೊಕ್ರೆ, ಬಿಳಿ ಕೊಕ್ರೆ, ಸೂಪರು.
ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಮೊನ್ನೆ ನೈಟ್ ಬಂದ್ವಿ, ಫ್ರೈಡೇ ನೈಟ್ ಹೊರಟಿದ್ದು. ಸ್ಯಾಟರ್ಡೆ ಎಲ್ಲ ರಾಮೇಶ್ವರ ಟೆಂಪಲ್ ಕವರ್ ಮಾಡಿಕೊಂಡು ಸೈಟ್ ಸೀಯಿಂಗ್ ಎಲ್ಲ ಪ್ಲೇಸಸ್ ಎಲ್ಲ ನೋಡಿಕೊಂಡು ಬಂದ್ವಿ. ಇವಾಗ ಪ್ರೆಸೆಂಟು ಇವತ್ತು ಧನುಷ್ಕೋಟಿ ಎಲ್ಲ ಕಂಪ್ಲೀಟ್ ಆಯಿತು. ಅರ್ಲಿ ಮಾರ್ನಿಂಗ್ ಸನ್ರೈಸ್ ಎಲ್ಲ ನೋಡಿರ್ತೀರ ಅಂತ ಅನ್ಕೋತೀನಿ. ಇವಾಗ ಹೊಡೋಣ. ಇಲ್ಲಪ್ಪ, ಹುಡುಕು ನೀನು ಮಾಡ್ಕೊ ಗೇ ನನ್ನ ಮಗನೇ. ಏನಿದು ಒಳ್ಳೆ. ಓಕೆ, ಆಲ್ ಸೆಟ್ ಅಲ್ಲ? ಇವಾಗ ಪ್ರೆಸೆಂಟು ಧನುಷ್ಕೋಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟಾಗಿ ಮಧುರೈಗೆ ಹೋಗ್ತಾಯಿದ್ದೀವಿ. ಮಧುರೈ ಮೀನಾಕ್ಷಿ ಅಮ್ಮ ಟೆಂಪಲ್ಗೆ. ಅಲ್ಲಿ ನೋಡಿಕೊಂಡು ಇವತ್ತು ಅಲ್ಲಿ ಸ್ಟೇ ಆಗ್ತೀವಿ. ಆಲ್ಮೋಸ್ಟ್ 180 ಕಿಲೋಮೀಟರ್ಸ್ ಇದೆ. ಒಂದು 3 hours 3.5 hours 4 hours ಅಂತ ಅಂದ್ಕೊಳ್ಳಿ. ಆನ್ ಆ್ಯಂಡ್ ಆವ್ರೇಜ್ ಹೊರಟ್ಬಿಡ್ತೀವಿ. ಏನು ಬಿಸಿಲಿದೆ ಗೊತ್ತಾಗೋರು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು 35-40 ಮೇಲಿದೆ ಡಿಗ್ರಿ. ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಗಾಡೀಲಿ, ಅಷ್ಟು ಮುಕ್ಲಾರೆ ಬಿಸಿಲು. ಓಕೆ, ನಾವು ಬಾಯ್ ಟು ಧನುಷ್ಕೋಟಿ ಆ್ಯಂಡ್ ರಾಮೇಶ್ವರಂ. ಇವಾಗ ಮಧುರೈ ಟೆಂಪಲ್ಗೆ ಹೋಗಿ ಮಧುರೈ ಮೀನಾಕ್ಷಿ ಅಮ್ಮ ಟೆಂಪಲ್ನ ವಿಸಿಟ್ ಮಾಡಿ ಇವತ್ತು ನೈಟಲ್ಲಿ ಸ್ಟೇ ಆಗಿ ಜಾಲಿಯಾಗೆ ಮಾತಾಡಿಕೊಂಡು ಫ್ರೆಶ್ ಅಪ್ ಆಗಿ ನೈಟ್ ಆರಾಮಾಗಿ ಒಳ್ಳೆ ಊಟ ಮಾಡಿಕೊಂಡು ಸಿಗೋಣ. ಹೋಗ್ತಾ ಮುಂದೆ ಇವಾಗ ಎಷ್ಟು ಕಿಲೋಮೀಟ್ರ್? 96, 597. ಓಕೆ. ಸ್ನೇಹಿತರೆ, ಇವಾಗ ಮಧುರೈ ಟೆಂಪಲ್ಲು ನಂದು 3.5 ಕಿಲೋಮೀಟ್ರ್ ಇದೆ. ಎಲ್ಲರೂ ಸುಸ್ತಾಯಿತು, ನಿಲ್ಲಿಸು ಅಂದರು. ನಮಗೇನು ಸುಸ್ತು ಅನ್ನೋದೇನು ಇಲ್ಲವೇ ಇಲ್ಲ. ರೈಡಿಂಗು ಅಂತ ಇಳೀತು ಅಂದರೆ ಎಷ್ಟು 1000 ಕಿಲೋಮೀಟ್ರ್ ಆದ್ರೂ ಹೊಡಿಯೋಕ್ಕೆ ನಾವುಗಳು ರೆಡಿ ಇದ್ದೀವಿ. ಬಟ್ ಆದರೂ ಲೈಟಾಗಿ ಸುಸ್ತಾಗುತ್ತೆ. ಒಂದು 200-300 ಕಿಲೋಮೀಟರ್ಸ್ ಒಂದು ಸ್ಟಾಪ್ ಹಾಕ್ಕೊಡೋದು, ಹೋಗ್ತಾ ಇರೋದು ಜಾಲಿಯಾಗೆ. ಎಲ್ಲ ಅವನು ಮಾತಾಡ್ಕೊಂಡು ನಿಂತಿದ್ದಾನೆ. ಆನ್ ಆಗಿರುತ್ತೆ ನೋಡು, ಹೀಟ್ ಆಗಿರುತ್ತೆ, ವೈ ಅಂತ ಫ್ಯಾನ್ ಆನ್ ಆಗುತ್ತೆ. KTM ಗಾಡಿಯಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀನಿ ನೀನು. ಬಂದಿದ್ದ ತಕ್ಷಣವೇ ಫ್ಯಾನ್ ಆನ್ ಆಗೋದಾಗ ಆಫ್ ಮಾಡಿಬಿಡ್ತಾರೆ. ಅದ್ರದ್ದು ಡಿಸ್ಅಡ್ವಾಂಟೇಜಸ್ ಇನ್ನೂ ಯಾರಿಗೂ ಗೊತ್ತಿಲ್ಲ. ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿರಲ್ಲ. ಅಲ್ಲಿ ಫ್ಯಾನ್ ಇರುತ್ತೆ ನೋಡು, ಫ್ಯಾನ್ ವಿಂಗ್ಸು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದು ಅದೇ ಕೂಲ್ ಆಗಬೇಕು. ಸುಮ್ಮನೆ ಇಲ್ಲಿ ಕೈ ಹಿಡಿ, ಇಲ್ಲಿಡಿ ಸಾಕು. ನಾನು ಒಬ್ಬನೇ ಇದ್ದಿದ್ರೆ ಅಟ್ಲೀಸ್ಟ್ ಹಿಂಗಾದರೂ ಮಾಡ್ಬೋದಾಯ್ತು. ನಮ್ಮಮ್ಮ ಇದ್ದಾರೆ, ತಿಕ್ಕ ಹೊಡಿತಾರಷ್ಟೇ. ಅಲ್ಲಿ ಹಿಂದೆ ಹುಡುಗಿ ಬರ್ತಾ ಇದ್ದಾಳೆ ಅಲ್ವಾ, ಅವಳಿಗೆ ಹಿಂಗೆ ಅನ್ಲ? ಅದಕ್ಕೇನೆ ಮಾಡ್ಬಿಡ್ಲ? ಹೌದಾ? ಹುಡುಗಿಯರಿಂದ ಹೋಗಿದ್ದಕ್ಕೆ ಅವಳು ಹಳ್ಳಕ್ಕೆ ಬಿದ್ಲು. ನಾನೇನು ಬೀಳಿಲ್ಲ, ಕಂಟ್ರೋಲ್ ಮಾಡಿದೆ ನಾನು. ಮಾಡೇ ಬಿಡೋಣ.
ಹೊಟ್ಟೆ ಹೋದ್ಲ ಅವಳು ಆ ಕಡೆ. ಬಂದಿದ್ದೀವಿ ಮಧುರೈ ಮೀನಾಕ್ಷಿ ಅಮ್ಮ ಟೆಂಪಲ್ ನೋಡೋದಕ್ಕೆ. ಇಲ್ಲಿ ಯಾವುದಾದ್ರೂ ಒಂದು ಲಾಡ್ಜ್ ಬುಕ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ. ಇಲ್ಲಿ ಪಳನಿ ಅನ್ನೋದೊಂದು ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ. ಎದುರುಗಡೆನೇ ದೇವಿ ಟೆಂಪಲ್ ಇದೆ. ಎಷ್ಟು ಚೆನ್ನಾಗಿ ಐ ಕನೆಕ್ಟ್ ಆಯಿತು ಗೊತ್ತಾ. ರೂಮ್ ನೋಡ್ಕೋಕ್ಕೆ ಅಂತ ಬಂದಿದ್ದೀವಿ. ಎಲ್ಲ ಫುಲ್ ಫಿಲಪ್ ಆಗೋಗಿದೆ, ಒಂದು ರೂಮು ಸಿಗ್ತಾಯಿಲ್ಲ ಮಧುರೈಲಿ. ಯಾಕೋ ನೋವ್ತಾ ಇದೆಯಲ್ಲ, ಎಲ್ಲ ಕಡೆ ಇಳಿತಾ ಇದೆ ಶೆಕೆ. ಬನ್ನಿ ಫ್ರೆಶ್ ಅಪ್ ಆಗಿ ಸಿಗೋಣ.